ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಾತರಗ್ನಿಂ ಪ್ರಾತರಿಂದ್ರಗಂ ಹವಾಮಹೇ, ಪ್ರಾತರಮಿತ್ರಾವರುಣ ಪ್ರಾತರಶ್ವಿನಾ, ಪ್ರಾತರ್ಭಗಂ ಭೂಷಣಂ ಬ್ರಹ್ಮಣಸ್ಪತಿಂ, ಪ್ರಾತಃ ಸೋಮಮುತ ರುದ್ರಗಂ ಹುವೇಮ, ಪ್ರಾತರ್ಜಿತಂ ಭಗಮುಗ್ರಗಂ ಹುವೇಮ, ಯಂ ಪುತ್ರಮದಿತೇರ್ಯೋ ವಿಧರ್ತ ಆದ್ರಶ್ಚಿದ್ಯಂ ಮನ್ಯಮಾನಸ್ತುರಶ್ಚಿತ್ ರಾಜಾ ಚಿದ್ಯಂ ಭಗಂ ಭಕ್ಷೀತ್ಯಾಹ. ನಮಸ್ಕಾರ, ಶುಭೋದಯ. ವಿಶೇಷ ನೇರ ಪ್ರಸಾರ ನಿತ್ಯ ಪೂಜೆಗೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಮಲಾಕರ್ ಭಟ್. ಎಂದಿನಂತೆ ಇಂದು ಕೂಡ ಹೊಸದಾದಂತಹ ಪೂಜೆಯೊಂದನ್ನು ನಿಮಗಾಗಿ ಹೊತ್ತು ತಂದಿದ್ದೇನೆ. ಈ ಪೂಜೆಯನ್ನು ನೀವೆಲ್ಲರೂ ಕೂಡ ಮಾಡುವುದರಿಂದ ಯಾವತ್ತೂ ಕೂಡ ನಿಮ್ಮನ್ನು ದಾರಿದ್ರ್ಯ ಎನ್ನುವಂಥದ್ದು ಬಾಧಿಸೋದೇ ಇಲ್ಲ. ಪೂಜೆಯನ್ನು ಮಾಡದಿದ್ದ ಪಕ್ಷದಲ್ಲಿ ದಾರಿದ್ರ್ಯ ಎನ್ನುವಂಥದ್ದು ನಿಮ್ಮನ್ನು ಯಾವತ್ತೂ ಕೂಡ ತಪ್ಪೋದಿಲ್ಲ. ಇದನ್ನು ನೆನಪಿಟ್ಟುಕೊಂಡೇ ಜೀವನದಲ್ಲಿ ಮುನ್ನುಗ್ಗಬೇಕಾಗತ್ತೆ ನೀವು. ಹಾಗಾದರೆ ಕೇವಲ ಭಾರತ ಮಾತ್ರವಲ್ಲದೆ ಅನೇಕ ರಾಷ್ಟ್ರಗಳಲ್ಲಿ ಇನ್ಕ್ಲೂಡಿಂಗ್ ಪಾಕಿಸ್ತಾನವನ್ನು ಒಳಗೊಂಡಂತೆ 52 ಶಕ್ತಿಪೀಠಗಳನ್ನು ಪ್ರದರ್ಶಿಸುವಂತಹ ಪ್ರಯತ್ನವನ್ನು ನಿಮ್ಮ ಮುಂದೆ ಮಾಡ್ತಾ ಹೋಗ್ತೇವೆ. ಅದಕ್ಕಿಂತ ಪೂರ್ವದಲ್ಲಿ ಇವತ್ತು ನಿಮಗೆ ಹೇಳಿಕೊಟ್ಟಂತಹ ದಾರಿದ್ರ್ಯವನ್ನು ಶಮನ ಮಾಡುವಂತಹ ಒಂದು ಪೂಜೆಯನ್ನು ಹೇಳಿಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಅದನ್ನು ನೀವು ಕೂಡ ಸ್ವೀಕರಿಸಲಿಕ್ಕೆ ಸಿದ್ಧಗೊಂಡಿರ್ತೀರಿ ಎನ್ನುವಂತಹ ಒಂದು ಸಂಬಂಧ ಅಥವಾ ಒಂದು ಯೋಚನೆ ನನ್ನಲ್ಲಿದೆ. ದಯವಿಟ್ಟು ನಾನು ಕೇಳುವುದಿಷ್ಟೇ, ನಿಮ್ಮ ಊರಿನಲ್ಲಿ ವಿಸ್ಮಯಕಾರಿಯಾದಂತಹ ತಾಣಗಳಿದ್ದರೆ, ವಿಸ್ಮಯಗಳನ್ನು ಭಗವಂತ ಸನ್ನಿಧಾನದಲ್ಲಿ ನೀವುಗಳು ಕಾಣ್ತಾ ಇದ್ದರೆ, ನಮಗೆ ಖಂಡಿತವಾಗಿ ಕೂಡ ನಮ್ಮ ಪಬ್ಲಿಕ್ ಟಿವಿ ಕಚೇರಿಗೆ ಪತ್ರವನ್ನು ಬರೀರಿ. 100ಕ್ಕೆ 100ರಷ್ಟು ನಿಮ್ಮ ಊರಿಗೆ ನಾವು ಬರ್ತೇವೆ. ನಿಮ್ಮಲ್ಲಿರ್ತಕ್ಕಂಥ ವಿಸ್ಮಯಕಾರಿ ಘಟನೆಗಳನ್ನು ಪರಿವೀಕ್ಷಣೆ ಮಾಡ್ತೇವೆ. ಯಾವ್ಯಾವುದೇ ಥರದ ಒಂದು ವಿವೇಚನೆಯಿಂದ ನೀವು ಮಾಡ್ತಾ ಇರತಕ್ಕಂಥ ಪೂಜೆಯ ಎಲ್ಲ ರೀತಿಯಾಗಿರ್ತಕ್ಕಂಥ ವಿವರಣೆಯನ್ನು ಪ್ರಪಂಚ ಮುಖಕ್ಕೆ ತೋರಿಸುವಂತಹ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ನಾವು ಮುಂದುವರಿಸ್ತೇವೆ. ಆದರೆ ನಿಮ್ಮ ಸಹಕಾರ ಸದಾ ಇರಲಿ. ನೀವು ಸದಾ ಪತ್ರವನ್ನು ಬರೀರಿ. ಯಾವ ದೇವಸ್ಥಾನಗಳಿದೆ, ಆ ದೇವಸ್ಥಾನದಲ್ಲಿರ್ತಕ್ಕಂತಹ ವಿಶೇಷತೆಗಳೇನು, ನಡೆಯುತ್ತಿರುವಂತಹ ಪವಾಡಗಳೇನು, ಎಲ್ಲವನ್ನು ಕೂಡ ನಮ್ಮ ಪಬ್ಲಿಕ್ ಟಿವಿಯ ನಿತ್ಯ ಪೂಜಾ ವಿಭಾಗದ ಕಚೇರಿಗೆ ಪತ್ರವನ್ನು ಬರೀರಿ. ನಿಮ್ಮ ಪತ್ರಕ್ಕೆ ಪ್ರಾಮಾಣಿಕವಾಗಿ ಸ್ಪಂದಿಸ್ತೇವೆ. ನಿಮ್ಮ ಊರಿನಲ್ಲಿ ನಾನೇ ಸ್ವತಃ ಬರ್ತೇನೆ. ಅಲ್ಲಿರ್ತಕ್ಕಂಥ ವಿಸ್ಮಯವನ್ನು ನಾನು ಕೂಡ ನೋಡುವಂತಹ ಭಾಗ್ಯ ನನ್ನದಾಗಲಿ ಅಂತ ಭಾವಿಸ್ತೇನೆ. ನಿಮ್ಮ ಮನೆಯ ಸಂಕಷ್ಟಗಳನ್ನು ಬಗೆಹರಿಸುವಂತಹ ದೆಸನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮುಂದುವರಿಸ್ತೇವೆ. ಹಾಗಾದರೆ ಇವತ್ತು ಒಂದು ವಿಭಿನ್ನವಾದಂತಹ ಪೂಜೆ ಅಂತ ಹೇಳಿದೆ. ವಿಸ್ಮಯಕಾರಿಯಾದಂತಹ ಪೂಜೆಗಳನ್ನು ಈ ದಿನ ನೀವು ಮಾಡಲೇಬೇಕು. ಮಾಡುವುದರಿಂದ ದಾರಿದ್ರ್ಯವನ್ನು ನಾಶಪಡಿಸಿಕೊಂಡು ಸ್ಥಿರಾತ್ಮಕವಾದಂತಹ ಪ್ರಪಂಚದ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಇವತ್ತಿನ ಪೂಜೆ ಯಾವ ಪೂಜೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ದಾರಿದ್ರ್ಯ ಶಮನ ಲಕ್ಷ್ಮಿಯ ಆರಾಧನೆಯನ್ನು ಇವತ್ತು ಮಾಡಬೇಕು. ದರಿದ್ರ ಲಕ್ಷ್ಮಿಯನ್ನು ಹೋಗಲಾಡಿಸ್ತಾಳೆ. ಮಹಾಲಕ್ಷ್ಮಿಯ ಪೂರ್ಣವಾಗಿರ್ತಕ್ಕಂತಹ ಸನ್ನಿಧಾನ ನಿಮ್ಮ ಮನೆಯಲ್ಲಿ ಇದ್ದೇ ಇರಬೇಕು ಅನ್ನುವಂತಹ ದೃಷ್ಟಿ ನಿಮಗಿದ್ದಲ್ಲಿ ನೀವು ಇವತ್ತು ಪೂಜೆಯನ್ನು ಮಾಡಬೇಕು. ನಿಮಗೆ ಅನೇಕರ ಜೀವನದಲ್ಲಿ ಅನೇಕರು ಹೇಳ್ತೀರಾ, ಬಂದವರೆಲ್ಲರೂ ಕೂಡ ಜೀವನ ಮಾಡೋದೇ ನನಗೆ ಕಷ್ಟ ಆಗೋಗಿದೆ ಗುರುಗಳೇ ಎನ್ನುವಂತಹ ದೃಷ್ಟಿನಲ್ಲಿ. ಹಾಗಾದರೆ ಪೂಜೆಯನ್ನು ಆರಂಭಿಸುವಂತಹ ಪೂರ್ವದಲ್ಲಿ ಮಾಡಬೇಕಂತಹ ಪರಿಕರಗಳನ್ನು, ಪೂಜಾ ದ್ರವ್ಯಗಳನ್ನು ಪರಿವೀಕ್ಷಿಸೋಣ. ಎಂದಿನಂತೆ ಅರಿಶಿನ ಕುಂಕುಮ, ರಂಗವಲ್ಲಿ, ವಿಧವಾದಂತಹ ಪೂಜಾ ದ್ರವ್ಯಗಳು, ದೇವರಿಗೆ ನೈವೇದ್ಯಕ್ಕಾಗಿ ಪೊಂಗಲನ್ನು ಮಾಡಿ ಪಚ್ಚಕರ್ಪೂರ ಮಿಶ್ರಿತವಾದಂತಹ ಪೊಂಗಲನ್ನು, ತುಪ್ಪವನ್ನು, ಹಸುವಿನಿಂದ ತಯಾರಿಸಿದಂತಹ ತುಪ್ಪವನ್ನೇ ಅಭಿಗಾರ್ಯವಾಗಿ ಆ ಒಂದು ದ್ರವ್ಯದ ಮೇಲೆ ಇಟ್ಟುಕೊಂಡಿರಬೇಕು. ಎಲ್ಲ ಪೂಜಾ ಪರಿಕರಗಳ ಜೊತೆಗೆ ಒಂದು ಪಾತ್ರೆಯಲ್ಲಿ ವಿಶಿಷ್ಟವಾದಂಥ ಪೂಜೆ ಅಂತ ಹೇಳಿದ್ದೇನೆ, ನೆನಪಿದೆ ಅಲ್ವಾ? ಹಾಗಾಗಿ ಅನ್ನಲಕ್ಷ್ಮಿಯ ಸ್ವರೂಪವಾಗಿ ಅಕ್ಕಿಯನ್ನು ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿರಬೇಕು. ಇನ್ನೊಂದು ಪಾತ್ರೆಯಲ್ಲಿ ಕಾಯಿನ್ಸ್ಗಳು, ನಿಮ್ಮಲ್ಲಿ ಇರತಕ್ಕಂಥ ಕಾಯಿನ್ಗಳನ್ನೆಲ್ಲವನ್ನು ಕೂಡ ಒಟ್ಟು ಮಾಡಿ ಆ ಕಾಯಿನ್ಗಳನ್ನು ಇನ್ನೊಂದು ಕಡೆಯಲ್ಲಿ ಇಟ್ಕೊಂಡಿರಬೇಕು. ಹಾಗೆ ಇನ್ನೊಂದು 2 ಪಾತ್ರೆಗಳಲ್ಲಿ ಒಂದರಲ್ಲಿ ಅರಿಶಿನವನ್ನು ತುಂಬಿ ಇನ್ನೊಂದರಲ್ಲಿ ಕುಂಕುಮವನ್ನು ತುಂಬಿ ಮಧ್ಯಭಾಗದಲ್ಲಿ ಲಕ್ಷ್ಮಿಯ ವಿಗ್ರಹವನ್ನು ಒಂದು ಪೀಠದ ಮೇಲೆ ಇರಿಸಿಕೊಂಡು ಪೂಜೆಯನ್ನು ಆರಂಭಿಸುವಂತಹ ಪ್ರಕ್ರಿಯೆ. ದೇವಿಯ ಬಲಭಾಗದಲ್ಲಿ ತುಪ್ಪದ ದೀಪವನ್ನೇ ಅಂಟಿಸಿಕೊಳ್ಳುತ್ತಾ ಪೂಜೆಯನ್ನು ಆರಂಭಿಸೋಣ. ಜೀವನದ ಧನ್ಯತೆಯ ಕ್ಷಣಕ್ಕೆ ಸಾಕ್ಷಿಯಾಗೋಣ. 48 ದಿನಗಳ ಒಳಗಡೆ ನಿಮ್ಮ ಮನೆ ದಾರಿದ್ರ್ಯಲ್ಲೂ ಕೂಡ ದೂರ ಆಗುತ್ತೆ. ಎಲ್ಲ ಪೂಜಾ ದ್ರವ್ಯಗಳನ್ನು ಕೂಡ ನೀವು ಸಿದ್ಧಪಡಿಸಿಕೊಂಡಿದ್ದೀರಿ. ದಾರಿದ್ರ್ಯ ಶಮನ ಆಗಬೇಕಲ್ವಾ? ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ತಾಂಡಾಗ ಆಡಬೇಕು ಅಂತಾದರೆ ಈ ರೀತಿಯಾದಂತಹ ಪೂಜಾ ಪರಿಕರಗಳ ಜೊತೆಗೆ ಪೂಜೆಯನ್ನು ಆರಂಭಿಸೋಣ. ಘಂಟಾನಾದ, ಭೂತಾಯ ಪ್ರಾರ್ಥನೆ, ಆಸನಾದಿ ಶುದ್ಧಿಗಳನ್ನು ಮಾಡಿಕೊಂಡು ಪ್ರಾಣಾಯಾಮವನ್ನು ಕೈಗೊಳ್ಳಬೇಕು. ಎಂದಿನಂತೆ ಸಂಕಲ್ಪವನ್ನು ಗೈಯುವಂತಹ ಪ್ರಕ್ರಿಯೆ. ಓಂ ನಮೋ ನಾರಾಯಣಾಯ ಅದ್ಯಮಯ ಪೂರ್ವೋಚ್ಚರಿತ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಮ್ ಅಸ್ಯಾಂ ಶುಭತಿತೋ ಸರ್ವೇಷಾಂ ಮಮ ಅಂತ ಹೇಳ್ಕೋಬೇಕು. ಸಹ ಕುಟುಂಬಾನಾಂ ಕ್ಷಮಸ್ಥೈರ್ಯ ವೀರ್ಯ ವಿಜಯ ಭಯಾನಂದಾಯುರಾರೋಗ್ಯ ಅಷ್ಟೈಶ್ವರ್ಯಾಮೃದ್ಧರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥ
ಫಲಸಿದ್ಧರ್ಥಂ ಸಕಲ ವಿಗ್ರಹಚಾರ ಪೀಡಾ ಪರಿಹಾರಾರ್ಥಂ ಸಕಲ ಶ್ರೇಯೋಭಿವೃದ್ಧ್ಯರ್ಥಂ ಇಚ್ಛಿತ ಮನಸ್ಸಂಕಲ್ಪ ಫಲಸಿದ್ಧರ್ಥಂ ಎನ್ನುವಂತಹ ಮಂತ್ರದೊಂದಿಗೆ ನಿಮ್ಮ ನಕ್ಷತ್ರ, ನಿಮ್ಮ ರಾಶಿ, ನಿಮ್ಮ ಗೋತ್ರ ಇವೆಲ್ಲವನ್ನು ಕೂಡ ಪಠನ ಮಾಡುವುದರ ಜೊತೆಗೆ ಸಕಲಾರಿಷ್ಟ ನಿವಾರಣಾರ್ಥಂ ಸಕಲ ಶ್ರೇಯೋಭಿವೃದ್ಧ್ಯರ್ಥಂ ಇಚ್ಛಿತ ಮನಸ್ಸಂಕಲ್ಪ ಫಲಸಿದ್ಧರ್ಥಂ ದಾರಿದ್ರ್ಯ ಶಮನಿಸ ಪರಿವಾರ ಸಹಿತ ಮಹಾಲಕ್ಷ್ಮಿ ಪೂಜಾರಾಧನಾಖ್ಯಂಕರ್ಮ ಕರಿಷ್ಯೆ ಎನ್ನುವಂತಹ ಮಂತ್ರದಿಂದ ಶುದ್ಧವಾದಂತಹ ಅಕ್ಷತೆಗೆ ನೀರಿನ ಮಿಶ್ರಣವನ್ನು ಮಾಡಿ ಶುದ್ಧ ಪಾತ್ರೆಯಲ್ಲಿ ಕೆಳಗಡೆ ಬಿಡಬೇಕು. ನಿರ್ವಿಘ್ನಪತಿಯಾದಂತಹ ಮಹಾಗಣಪತಿಯ ಸ್ಮರಣೆ ಪ್ರತಿ ಪೂಜೆಯಲ್ಲಿಯೂ ಕೂಡ ಅತ್ಯಗತ್ಯವಾಗಿರುತ್ತೆ. ಹಾಗಾಗಿ ಗಣಪತಿಯನ್ನು ಸ್ಮರಿಸಿಕೊಳ್ಳೋಣ. ವಕ್ರತುಂಡ ಗಣಾಧೀಶ ಸರ್ವದೇವ ನಮಸ್ಕೃತ ಪಾರ್ವತಿ ಪ್ರಿಯ ವಿಘ್ನೇಶ ಮಮ ವಿಘ್ನ ನಿವಾರಯ ಎನ್ನುವಂತಹ ಮಂತ್ರದಿಂದ ಗಣಪತಿಯನ್ನು ಸ್ಮರಿಸಿ ಅಕ್ಷತಾದಿಗಳನ್ನು ಸಮರ್ಪಣೆ ಮಾಡಬೇಕು. ಪ್ರಧಾನವಾದಂತಹ ದಾರಿದ್ರ್ಯ ಶಮನಿ ಮಹಾಲಕ್ಷ್ಮಿಯನ್ನು ಬರಮಾಡಿಕೊಳ್ಳಬೇಕು. ಮರಿಬೇಡಿ, ಪ್ರತಿಯೊಬ್ಬರೂ ಕೂಡ ಈ ಕಾರ್ಯಕ್ರಮವನ್ನು ನೋಡಲೇಬೇಕು ಅಥವಾ ಈ ಮಂತ್ರಗಳನ್ನು ಕೇಳಿಸಿಕೊಳ್ಳುವುದರಿಂದ ನಿಮ್ಮ ಶುಭ ಫಲದ ದಿನಗಳು ಇವತ್ತೇ ಬಹುಶಃ ಆರಂಭ ಆಗುತ್ತೆ. ಕೆಲವು ದಿನಗಳು ಶನಿ ಕಾಟ ಕೆಲವರಿಗೆ ಹೆಗಲಿಗೇರಿದರೆ ಕೆಲವರಿಗೆ ಬಿಡುತ್ತೆ. ಬಿಡುವಾಗಲೇ ನೀವು ಹೈರಾಣನಾಗಿದ್ದೀರಿ. ಎಲ್ಲ ಸಂಕಷ್ಟಗಳ ಬಗೆಹರಿಬೇಕು ಅಂತಾದರೆ ಇವತ್ತಿನ ಈ ಪೂಜೆಯನ್ನು ಪ್ರತಿಯೊಬ್ಬರೂ ಕೂಡ ಮಾಡಬೇಕು. ಹಾಗಾದರೆ ತಡ ಮಾಡೋದು ಬೇಡ. ಬಿಳಿಯ ಪುಷ್ಪವನ್ನು ಅಕ್ಷತಾದಿಗಳನ್ನು ಕರಮಧ್ಯದಲ್ಲಿ ಇಟ್ಟುಕೊಳ್ಳುತ್ತಾ ದೇವಿಯನ್ನು ಬರಮಾಡಿಕೊಳ್ಳೋಣ. ಓಂ ಹಿರಣ್ಯವರ್ಣಾಗಂ ಹರಿಣೀಂ ಸುವರ್ಣ ರಜತಸ್ರಜ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋಮ ಆವಹ ಎನ್ನುವಂತಹ ಮಂತ್ರದಿಂದ ಅಗ್ನಿವಾಯು ಸೂರ್ಯ ಪ್ರಜಾಪತ್ಯಾತ್ಮ ರೂಪಗಳಾಗಿ ಜಗದಂಬೆಯಾದಂತಹ ದೇವಿಯನ್ನು ಬರಮಾಡಿಕೊಳ್ಳಬೇಕು. ಅದುವೇ ವಿಶೇಷವಾಗಿರತಕ್ಕಂತಹ ಮಧ್ಯದಲ್ಲಿ ವಿರಾಜಮಾನಳಾಗಿ ಕಂಗೊಳಿಸುತ್ತಿರುವಂತಹ ಒಂದು ಲಕ್ಷ್ಮಿಯ ವಿಗ್ರಹದ ಮೇಲೆ ದೇವಿ ಈಗಾಗಲೇ ನಿಮ್ಮ ಮನೆಯನ್ನು ಪ್ರವೇಶ ಮಾಡಿದ್ದಾಳೆ. ಆ ತಾಯಿಯನ್ನು ಧ್ಯಾನಿಸಬೇಕಾದ್ದು ನಿಮ್ಮೆಲ್ಲರ ಕರ್ತವ್ಯ ಅಲ್ವಾ? ಹಾಗಾಗಿ ದೇವಿಯನ್ನು ಸ್ಮರಿಸಿಕೊಳ್ಳೋಣ. ಓಂ ಸಿದ್ಧಲಕ್ಷ್ಮೀರ್ ಮೋಕ್ಷಲಕ್ಷ್ಮಿ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀರ್ ವರಲಕ್ಷ್ಮಿಶ್ಚ ಪ್ರಸನ್ನ ಮಮ ಸರ್ವದಾ ಎನ್ನುವಂತಹ ಮಂತ್ರದಿಂದ ಧ್ಯಾನಾದಿಗಳನ್ನು ಗೈಯುತ್ತಾ ಅಕ್ಷತಾದಿಗಳನ್ನು ದೇವಿಗೆ ಸಮರ್ಪಣೆ ಮಾಡುವಂತಹ ಪ್ರಕ್ರಿಯೆ. ಎಂದಿನಂತೆ ಸ್ವಾಗತವನ್ನು ಕೋರಿ ಪಾದ್ಯ ಅರ್ಘ್ಯ ಆಚಮನೆಯ ಮಧುಪರ್ಕಾದಿಗಳನ್ನು ಪೂರೈಸುತ್ತಾ ವಿಗ್ರಹವನ್ನು ಕೆಳಗಡೆ ಇರಿಸಿಕೊಳ್ಳಬೇಕು. ಶುದ್ಧವಾದಂತಹ ಒಂದು ಪಾತ್ರೆಯಲ್ಲಿ ಇಟ್ಟುಕೊಂಡು ಪಂಚಾಮೃತ ಸಾಮಗ್ರಿಗಳು ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಶುದ್ಧ ನೀರಿನಿಂದ ದೇವಿಗೆ ಅಭಿಷೇಕವನ್ನು ಮಾಡ್ತಾ ಬರಬೇಕು. ದೇವಿ ಮಾಚಮಜಿರಂತ ದೇವಾಹ ತಾಂ ವಿಶ್ವರೂಪಾ ಪಶವೋ ವದಂತೆ ಸಾನೋ ಮಂದ್ರೇ ಶಮೋರ್ಜಂದುಹಾರ ಧೇನುರ್ವಾಗಸ್ಮಾನಪುಸುಷ್ಟು ತೈತು ಯದ್ವಾಗ್ವದಂತೆ ವಿಚೇತನಾನೇ ರಾಷ್ಟ್ರೀ ದೇವಾನಾಂ ದಿಶಸಾದ ಮಂದ್ರ ಚತಸ್ರ ಊರ್ಜಂದುದು ಹೇ ಪಯಾಗುಂಸಿ ಎನ್ನುವಂತಹ ಮಂತ್ರದಿಂದ ದೇವಿಗೆ ಅಭಿಷೇಕಾದಿಗಳನ್ನು ಕೂಡ ಗೈದು ವಿಗ್ರಹಾದಿಗಳನ್ನು ಎಂದಿನಂತೆ ಸ್ವಚ್ಛಗೊಳಿಸುತ್ತಾ ದೇವರ ಪೀಠದ ಮೇಲೆ ಪ್ರಸನ್ನಳಾಗುವಂತೆ ದೇವಿಯನ್ನು ಪುನಃ ಆ 4 ದ್ರವ್ಯಗಳ ಮಧ್ಯದಲ್ಲಿ ದೇವಿಯನ್ನು ಪ್ರತಿಷ್ಠಾಪನೆ ಮಾಡುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸೋಣ. ಎಂದಿನಂತೆ ವಸ್ತ್ರದ ಸಮರ್ಪಣೆ. ವಸ್ತ್ರಂಗ್ರಹಣ ದೇವೇಶಿ ಪದ್ಮಪತ್ರಾಯತೆ ಕ್ಷಣೆ ನಾನಾಭರಣ ವಿಚಿತ್ರ ಆಡ್ಯಂ ಸರ್ವಸೌಖ್ಯಪ್ರದೋ ಭವೆ ಜಗದಂಬಾಯಿ ನಮಃ ವಸ್ತ್ರಂ ಸಮರ್ಪಯಾಮಿ ಅಂತ ಹೇಳಬೇಕು. ಉಪವೀತ ಸ್ಥಾನದಲ್ಲಿ 2 ಅಕ್ಷತಾದಿಗಳನ್ನು ಸಮರ್ಪಿಸಿ ಗಂಧವನ್ನು ಜಗಜ್ಜನನಿಗೆ ಲೇಪಿಸುತ್ತಾ ಹರಿದ್ರಾ ಕುಂಕುಮಗಳನ್ನು ತಾಯಿಗೆ ಸಮರ್ಪಿಸುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು. ಓಂ ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣ ನಮೋಸ್ತುತೆ ಎನ್ನುವಂತಹ ಮಂತ್ರದಿಂದ ಹರಿದ್ರಾ ಕುಂಕುಮ ಸಕಲ ಸೌಭಾಗ್ಯ ಮಂಗಳ ದ್ರವ್ಯಗಳನ್ನು ಅರ್ಪಿಸುತ್ತಾ ಪುಷ್ಪಾದಿ ಮಾಲಿಕೆಗಳನ್ನು ಜಗಜ್ಜನನಿಗೆ ಸಮರ್ಪಿಸಿ ನಾಮಪೂಜೆಯನ್ನು ಗೈಯುವಂತಹ ಪ್ರಕ್ರಿಯೆಗೆ ಮುಂದಾಗೋಣ. ಓಂ ಬ್ರಾಹ್ಮೀ ನಮಃ, ಓಂ ಮಾಹೇಶ್ವರಿ ನಮಃ, ಓಂ ಕೌಮಾರಿ ನಮಃ, ಓಂ ವೈಷ್ಣವೀ ನಮಃ, ಓಂ ವಾರಾಹಿ ನಮಃ, ಓಂ ಇಂದ್ರಾಣಿ ನಮಃ, ಓಂ ಚಾಮುಂಡಾಯಿ ನಮಃ, ಓಂ ಮಹಾಲಕ್ಷ್ಮೀ ನಮಃ ಎನ್ನುವಂತಹ ಮಂತ್ರದಿಂದ ನಾಮಪೂಜೆಯನ್ನು ಗೈದು ಧೂಪಾದಿಗಳನ್ನು ಸಮರ್ಪಿಸುತ್ತಾ ದೀಪಾದಿಗಳನ್ನಿತ್ತು ನೈವೇದ್ಯ ಸ್ಥಾನಕ್ಕಿಟ್ಟಂತಹ ತೆಂಗಿನಕಾಯಿ, ಬಾಳೆಹಣ್ಣು ಹಾಗೆ ವಿಶೇಷವಾಗಿರ್ತಕ್ಕಂತಹ ಪಾಯಸ, ಪರಮಾನ್ನಾದಿ ದ್ರವ್ಯಗಳನ್ನು ಒಳಗೊಂಡಂತೆ ಎಲ್ಲ ರೀತಿಯಂತಹ ನೈವೇದ್ಯಗಳನ್ನು ಕೂಡ ತಾಯಿಗೆ ಸಮರ್ಪಣೆ ಮಾಡುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸುವಂತಹ ಪ್ರಕ್ರಿಯೆ. ಹಾಗೆ ಎಂದಿನಂತೆ ತಾಂಬೂಲದ ತೊಟ್ಟನ್ನು ಮುರಿದು 4 ಉದ್ದ ನೀರನ್ನು ಕೆಳಗಡೆ ಬಿಡುವಂಥದ್ದು. ಇದನ್ನು ಹಸ್ತ ಪ್ರಕ್ಷಾಲನ, ಪಾದ ಪ್ರಕ್ಷಾಲನ ಅಂತ ಕರೀತೇವೆ. ಹಾಗೆ ವಿಶೇಷವಾದಂಥ 5 ಬತ್ತಿಗಳನ್ನು ತೆಗೆದುಕೊಳ್ಳುತ್ತಾ ಮಹಾ ಮಂಗಳಾರತಿಯನ್ನು ಮಾಡುವಂತಹ ಪ್ರಕ್ರಿಯೆಗೆ ನಾವುಗಳು ಮುಂದಾಗೋಣ. ಓಂ ಮಂಗಲಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ ಎನ್ನುವಂತಹ ಮಂತ್ರದಿಂದ ಮಹಾ ಮಂಗಳಾರತಿಯನ್ನು ದೇವಿಗೆ ಸಮರ್ಪಿಸಿ ಪ್ರಧಾನವಾಗಿ ದೇವಿಗೆ ಮಂಗಳಾರತಿಯನ್ನು ಕೊಡುವಂತಹ ಪ್ರಕ್ರಿಯೆ. ನೀವು ಮಂಗಳಾರತಿಯನ್ನು ತೆಗೆದುಕೊಳ್ಳುವಾಗ ಬಲಗೈಯಿಂದ ತೆಗೆದುಕೊಂಡು
ಎರಡೂ ಕಣ್ಣುಗಳಲ್ಲಿ ಕೂಡ ಕಣ್ಣಿಗೆ ಒತ್ಕೋಬೇಕು. ಹೃದಯದ ಭಾಗ ಮತ್ತು ನಾಭಿಯ ಪ್ರದೇಶ ಹೊಕ್ಕಳಿಗೆ ಆ ಶಾಖ ಮುಟ್ಟುವಂತಹ ರೀತಿಯಲ್ಲಿ ಮಂಗಳಾರತಿಯನ್ನು ತೆಗೆದುಕೊಳ್ಳಿ. ಕರಗಳನ್ನು ತೊಳೆದು 3 ಪ್ರದಕ್ಷಿಣಾದಿಗಳನ್ನು ಗೈಯುತ್ತಾ ದೀರ್ಘದಂಡವಾದಂತಹ ನಮಸ್ಕಾರವನ್ನು ಪೂರೈಸಿಕೊಳ್ಳಬೇಕು. ಪ್ರಾರ್ಥನೆಯ ಕಾಲ. ಓಂ ಹಸ್ತದ್ವಯೇನ ಕಮಲೆ ಧಾರಯಂತಿ ಸ್ವಲೀಲಯ ಹಾರನೂಪರ ಸಂಯುಕ್ತಾಂ ಲಕ್ಷ್ಮೀಂ ದೇವೀಂ ವಿಚಿಂತಯೇ ಎನ್ನುವಂತಹ ಮಂತ್ರ, ಅಥವಾ ಐಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ಎನ್ನುವಂತಹ ಮಂತ್ರವನ್ನು ಪಠನ ಮಾಡ್ತಾ ದೇವಿಗೆ ಆ ಅಕ್ಷತಾದಿಗಳನ್ನು ಪುಷ್ಪಾದಿಗಳನ್ನು ಸಮರ್ಪಿಸುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸೋಣ. ಸನ್ನಿಧಾನದಲ್ಲಿರುವಂತಹ ಪ್ರಸಾದವನ್ನು ಆಘ್ರಾಣಿಸಿ ಅಂದರೆ ಮೂಸು ನೋಡಿ ತಲೆ ಮೇಲೆ ಇಟ್ಕೊಳ್ಳುವಂತಹ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು. ಛತ್ರಚಾಮರಾದಿ ಸಕಲೋಪಚಾರ ಪೂಜೆಗಳನ್ನು ಕೂಡ ಪೂರೈಸಿ ಎಂದಿರಂತೆ ದೇವಿಯ ಸನ್ನಿಧಾನದಲ್ಲಿ ಪ್ರಾರ್ಥನಾದಿಗಳನ್ನು ಗೈಯುವಂತಹ ಪ್ರಕ್ರಿಯೆಗೆ ಮುಂದಾಗಬೇಕು. ಹಾಗೆ ಈ ದಿನ ಸಾಧ್ಯವಾದಷ್ಟು ಕೂಡ ಬಡವರಿಗೆ, ಅನಾಥರಿಗೆ ಯಥಾಶಕ್ತಿಯಾದಂಥ ಶಕ್ತಿ ಉಳ್ಳಂಥವರು ಮಾತ್ರವೇ ಇವತ್ತು ಅನ್ನಾದಿ ದ್ರವ್ಯಗಳನ್ನು ಅಥವಾ ತೊಂದರೆಗಳನ್ನು ನಿವೃತ್ತಿಗೆ ಸಹಾಯವನ್ನು ಪ್ರಕ್ರಿಯೆಗೆ ಮುಂದುವರಿಸಿದಾಗ ಇವತ್ತಿನ ದಿನ ನಿಮ್ಮ ಜೀವನದಲ್ಲಿ ನೆಮ್ಮದಿಯ ದಿನವಾಗಿ ಮಾರ್ಪಾಡಾಗುತ್ತೆ ಎನ್ನುವಂಥದ್ದನ್ನು ಅರ್ಥಕೊಂಡಿರಬೇಕಾಗತ್ತೆ. ಪ್ರಸಾದವನ್ನು ಸ್ವೀಕಾರ ಮಾಡಿದ್ದೀರಿ. ಅಕ್ಕಪಕ್ಕದಲ್ಲಿರತಕ್ಕಂತಹ ಸಹೋದರಿಯರು ಕೂಡ ಕರೆದು ಅರಿಶಿನ ಕುಂಕುಮಾದಿಗಳನ್ನು ಕೊಡುವುದರಿಂದ ನಿಮ್ಮ ಮನೆಯ ಎಲ್ಲ ಥರದ ದಾರಿದ್ರ್ಯಗಳು ಕೂಡ ಶಮನ ಆಗೇ ಆಗತ್ತೆ. ನಿರ್ದಿಷ್ಟವಾಗಿ ಇದನ್ನು ನೀವು ಅಂದ್ಕೋತೀರಾ, ಯಾವ ನಿರ್ದಿಷ್ಟವಾದಂಥ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗತ್ತೆ. ಚಿಂತೆಯನ್ನು ಮಾಡಬೇಡಿ. ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಮಾಡಿದ್ರಾಯ್ತೆ, ಮುಗಿಯೋದಿಲ್ಲ. ಪೂಜಾ ಫಲಗಳನ್ನು ಕೂಡ ಕೇಳಿದಾಗ ಮಾತ್ರವೇ ಆ ಪೂಜೆಯ ಸಂಪೂರ್ಣವಾದಂತಹ ಫಲ ನಮಗೆ ಲಭಿಸುತ್ತೆ. ಹಾಗಾದರೆ ದಾರಿದ್ರ್ಯ ನಾಶಿನಿಯಾದಂತಹ ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡುವಂತಹ ಪ್ರಕ್ರಿಯೆಗಳನ್ನು ಸಂಪೂರ್ಣವಾಗಿ ಶಾಸ್ತ್ರೀಯವಾಗಿ ಮಾಡಿದ್ದೀರಿ. ಹಾಗಿದ್ದರೆ ದಾರಿದ್ರ್ಯ ಶಮನೆಯ ಆರಾಧನೆಯನ್ನು ಮಾಡುವಾಗ ಪ್ರತಿಯೊಬ್ಬನು ಕೂಡ ಮಾತೆತ್ತಿದ್ರೆ ಹೇಳ್ತೀವಿ, ಏನೋ ಹೊಟ್ಟೆಪಾಡು ಸ್ವಾಮಿ ಮಾಡ್ತೀವಿ ಅಂತ ಪ್ರತಿಯೊಬ್ಬನೂ ಕೂಡ ಹೇಳ್ತಾನಲ್ವೇ. ಹೊಟ್ಟೆಯನ್ನು ಸದಾ ಸಂರಕ್ಷಣೆ ಮಾಡುವಂಥದ್ದು ಅನ್ನ ಅಲ್ವಾ. ಅನ್ನದ ಪ್ರತಿರೂಪವಾಗಿ ಅಕ್ಕಿಯನ್ನು ಪೂಜೆ ಮಾಡಿದ್ರಿ. ಅನ್ನಮೇವ ಸ್ಥಿತೋ ಲಕ್ಷ್ಮಿ, ಅನ್ನದಲ್ಲಿಯೇ ಲಕ್ಷ್ಮಿ ಎನ್ನುವಂಥವರು ಸ್ಥಿರವಾಗಿರ್ತಾಳಂತೆ. ಹಾಗಾಗಿ ಅಲ್ಲಿ ದಾರಿದ್ರ್ಯ ನಿಮಗೆ ಯಾವುದೇ ಥರದ ಒಂದು ಆಹಾರಕ್ಕೆ ಸಂಬಂಧಪಟ್ಟಂಥ ದಾರಿದ್ರ್ಯ ಬರೋದಿದ್ದರೆ ಆ ಲಕ್ಷ್ಮಿಯನ್ನು, ಅನ್ನಲಕ್ಷ್ಮಿಯನ್ನು ಆರಾಧನೆ ಮಾಡಿದ್ರಿಂದ ಆ ದೋಷ ನಿವೃತ್ತಿ ಆಗುತ್ತೆ. ಹಾಗಾದರೆ ಈ ಕಡೆಯಲ್ಲಿ ಇನ್ನೊಂದು ಪೂಜೆಯನ್ನು ಮಾಡಲಿಕ್ಕೆ ಹೇಳಿದೆ. ವಿಶೇಷವಾಗಿರ್ತಕ್ಕಂತಹ ಕಾಯಿನುಗಳನ್ನಿಡಿ ಆ ಕಾಯಿನಿಗೆ ಪೂಜೆ ಮಾಡಿ ಅಂತ. ಅವಳೇ ಧನಲಕ್ಷ್ಮಿ. ಈ ಧನಲಕ್ಷ್ಮಿ ಆರಾಧನೆಯನ್ನು ಮಾಡೋದ್ರಿಂದ ದಾರಿದ್ರ್ಯ ಯಾವತ್ತೂ ಕೂಡ ನಿಮ್ಮನ್ನು ಬಾಧಿಸೋದಿಲ್ಲ. ಸದಾ ನಿಮ್ಮೊಂದಿಗೆ ದುಡ್ಡು, ಜನ ಕಾಂಚಾಣಗಳು ಸದಾ ನಿಮ್ಮ ಜೊತೆಗಿರುತ್ತೆ ಎನ್ನುವಂಥದ್ದನ್ನು ಮರಿಬಾರದು. ಆ ಕಾರಣಕ್ಕೆ ಧನಲಕ್ಷ್ಮಿಯ ಅನುಗ್ರಹ ನಿಮ್ಮ ಒಂದೊಂದು ಮನೆಗೆ ಪ್ರಾಪ್ತಿಯಾಯಿತು ಅಥವಾ ನಿಮಗೆ ಪ್ರಾಪ್ತಿ ಆಗುತ್ತೆ. ಇನ್ನು ಹರಿದ್ರಾ ಕುಂಕುಮಗಳನ್ನು ಆರಾಧನೆ ಮಾಡಿದಿರಿ. ಇದು ಸೌಭಾಗ್ಯಗಳ ಸೂಚಕವಾಗಿರುತ್ತೆ. ವೈಜ್ಞಾನಿಕವಾಗಿ ನೋಡಿದಾಗ ಅರಿಶಿನ ಅಥವಾ ಅರಿಶಿನದಿಂದಲೇ ತಯಾರಿಸಿದಂತಹ ಕುಂಕುಮ ಇವೆರಡನ್ನು ಕೂಡ ನಾವು ಮನೆಯಲ್ಲಿ ಅಥವಾ ಅದರ ಸ್ಪರ್ಶ ಮಾಡೋದರಿಂದ ಆ್ಯಂಟಿಬಯೋಟಿಕ್ ಅಂಶಗಳು ನಿಮ್ಮ ಶರೀರದಲ್ಲಿ ವೃದ್ಧಿ ಆಗ್ತಾ ಹೋಗುತ್ತೆ. ಕುಂಕುಮವನ್ನು ಹಣೆಯ ಮಧ್ಯದಲ್ಲಿ ಇಟ್ಕೊಂಡಾಗ ಸ್ಟಾಪ್ ಎನ್ನುವಂಥ ಸಂಕೇತ. ಯಾವುದೋ ಒಂದು ನೆಗೆಟಿವ್ ಬರುತ್ತೆ ಅಂತ ಇಟ್ಕೊಳ್ಳಿ. ರಸ್ತೆ ಮೇಲೆ ಹೋಗ್ತಾ ಇರ್ತೀರಿ, ಅತಿಯಾದಂಥ ವೇಗದಲ್ಲಿ ನೀವು ಪ್ರಯಾಣವನ್ನು ಮಾಡುವಾಗ ನಿಜವಾಗಿಯೂ ಕೂಡ RTO ಅಧಿಕಾರಿಗಳು ಸ್ಟಾಪ್ ಎನ್ನುವಂಥ ಸಂಕೇತದ ಫಲಕವನ್ನು ತೋರಿಸಬೇಕು ಅಂತ ಕಾನೂನು ಇದೆ, ಅಥವಾ ಕೆಲವರು ತೋರಿಸ್ತಾರೆ ಕೂಡ. ಸ್ಟಾಪ್ ಅನ್ನೋದಕ್ಕೆ ಬೇರೆ ಯಾವ ಕಲರಲ್ಲೂ ಕೂಡ ಇರೋದಿಲ್ಲ, ಕೆಂಪು ಕಲರ್ನಲ್ಲೇ ಇರುತ್ತೆ. ಹಾಗೆಯೇ ನಿಮಗೆ ಬರಬಹುದಾದ ತೊಂದರೆಗಳನ್ನು ನಿಲ್ಲಿಸು ಅಥವಾ ನಿಲ್ಲು ಎನ್ನುವಂತಹ ದೃಷ್ಟಿಯಲ್ಲಿ ಹೇಳೋದಿದ್ರೆ ಹಣೆಗಿಡುವಂತಹ ಕುಂಕುಮ. ಇದನ್ನು ಇತ್ತೀಚಿನ ದಿನಗಳಲ್ಲಿ ಫ್ಯಾಷನ್ ಎನ್ನುವಂತಹ ಒಂದು ಮಾರ್ಪಾಡು ಮಾಡಿ ಹೆಣ್ಣು ಮಕ್ಕಳು ಕುಂಕುಮ ಇಟ್ಟುಕೊಳ್ಳಲ್ಲ, ಗಂಡು ಮಕ್ಕಳು ಕುಂಕುಮ ಇಟ್ಟುಕೊಳ್ಳೋದಿಲ್ಲ. ಆ ಕಾರಣದಿಂದಲೇ ನಿಮಗೆ ಎಲ್ಲ ಥರದ ತೊಂದರೆಗಳು ನಿಮಗೆ ಬಾಧಿಸುತ್ತೆ. ಅನೇಕರು ಯೋಚನೆ ಮಾಡಿ ದೇವರ ಸಮೀಪದಲ್ಲಿರ್ತಕ್ಕಂಥ ಕುಂಕುಮ ಅಥವಾ ದೇವರಿಗೆ ಅರ್ಚನೆ ಮಾಡಿದಂಥ ಕುಂಕುಮ ಇಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ನೋಡಿ ಎಷ್ಟು ಪ್ರಗತಿಯನ್ನು ಕಾಣ್ತೀರಾ ಅಂತ ಹೇಳಿದರೆ ಹೇಳಲಿಕ್ಕಾಗೋದಿಲ್ಲ. ಅನೇಕರಿಗೆ ನಾನು ಸ್ವತಃ ಇದನ್ನು ರೂಢಿಸಿ ಅವರು ಹೇಳಿದಂಥ ಮಾತು ಇಲ್ಲ, ಸಮಾಧಾನ ಸಂತೋಷ ಎಲ್ಲವೂ ಕೂಡ ನಮ್ಮ ಪಾಲಿಗೆ ದೊರಕಿದೆ, ಲಭಿಸಿದೆ ಎನ್ನುವಂತಹ ಮಾತುಗಳನ್ನು ಅವರಾಡಿದ್ದಂತಹ ಮಾತು. ಹಾಗಾಗಿ ನೀವು ಕೂಡ ಆ ಸೌಭಾಗ್ಯ ಸೂಚಕವಾದಂತಹ ಕುಂಕುಮವನ್ನು ಇಟ್ಟುಕೊಳ್ಳುವಂಥದ್ದು ಸರ್ವಶ್ರೇಷ್ಠ. ಹಾಗಾದರೆ ದಾರಿದ್ರ್ಯ ಶಮನೆಯ ಆರಾಧನೆಯನ್ನು ಶ್ರದ್ಧಾ ಭಕ್ತಿಯಿಂದ 16 ಉಪಚಾರಗಳನ್ನು ಪೂಜೆ ಮಾಡುವಂತಹ ಸಮಯದಲ್ಲಿ ಸಂಕಲ್ಪವನ್ನು ಮಾಡಿಕೊಂಡ್ರಿ. ಇದೆರಡು ಕೂಡ ಭಗವಂತ ಮತ್ತು ಭಕ್ತನ ಮಧ್ಯೆ ನಡತಕ್ಕಂತಹ ಒಂದು ಒಡಂಬಡಿಕೆ. ಏನು ಅಂತ ಕೇಳ್ತೀರಾ? ಹೇಳಿದರೆ ಒಂದು ಮಾತನ್ನು ಹೇಳಿದ್ರಲ್ವೇ, ಏನಂತ? ಸರ್ವಾರಿಷ್ಟ ನಿವಾರಣಾರ್ಥಂ. ಅರಿಷ್ಟ ಎನ್ನುವಂತಹ ಶಬ್ದ ಬಹಳ ಥರದ ಅರ್ಥಗಳನ್ನು ಕೊಡ್ತಾ ಹೋಗುತ್ತೆ.
ಕೆಟ್ಟದ್ದು ಎನ್ನುವಂಥದ್ದನ್ನು ಇಟ್ಕೋಬಿಡಿ ನೀವು. ಅದು ಯಾವುದೇ ಥರದ ಕೆಟ್ಟದಲ್ಲಿಗೂ ಕೂಡ ಬೇರೆ ಬೇರೆ ಥರದ ಅರಿಷ್ಟಗಳಿದೆ. ಮಾತಾರಿಷ್ಟ ಇರ್ಬೋದು, ಪಿತಾರಿಷ್ಟ ಇರ್ಬೋದು, ಬಾಲಾರಿಷ್ಟ ಇರ್ಬೋದು. ಯಾವುದೇ ಥರದ ಅರಿಷ್ಟ ಎನ್ನುವಂತಹ ಶಬ್ದಗಳು ಬೇರೆ ಬೇರೆ ಅರ್ಥಗಳನ್ನು ಕೊಡೋದ್ರಿಂದ ಅದರ ವಿಶ್ಲೇಷಣೆ ನಮಗೆ ಅಗತ್ಯ ಇಲ್ಲ. ಆ ಸಕಲಾರಿಷ್ಟವನ್ನು ಕೂಡ ನಿವಾರಿಸಿಕೊಳ್ಳುವಂತಹ ಶಕ್ತಿಯನ್ನು ಕೊಡುವಂತ ಕೇಳಿದ್ರಿ. ಗ್ರಹಾಯಾಮ್ ಅಲಕ್ಷ್ಮಿ ನಿವಾರಣಾರ್ಥ, ಮನೆಯಲ್ಲಿ ಅಲಕ್ಷ್ಮಿ ನಾಶವಾಗಲಿ, ಮಹಾಲಕ್ಷ್ಮಿ ಸದಾ ನಮ್ಮ ಮನೆಯನ್ನು ಬಿಟ್ಟು ನಮ್ಮ ಹೊಸಿಲನ್ನು ದಾಟದಂತಹ ಸ್ಥಿತಿಯಲ್ಲಿ ನೀನು ನಡೆದುಕೊಡುವಂತಹ ದೃಷ್ಟಿನಲ್ಲಿ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡ್ರಿ, ಸಂಪ್ರಾರ್ಥಿಸಿಕೊಂಡಿದ್ದೀರಿ ಅಲ್ವೇ? ಅಂತಹ ದೇವಿಯ ಆರಾಧನೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡಿ ಆ ದೇವಿಯನ್ನು ಸುಪ್ರೀತಗೊಳಿಸಿಕೊಂಡಿದ್ದೀರಿ. ಆ ತಾಯಿಯ ಪ್ರಸಾದವನ್ನು ಸ್ವೀಕರಿಸಿದ್ದರ ದೆಸೆಯಿಂದ ಸಕಲ ಸಂಕಷ್ಟಗಳು ಕೂಡ ಬಗೆಹರಿಯಲಿ, ನಿಮ್ಮ ಸಂತೋಷವನ್ನು ಅನುಗ್ರಹಿಸುವಂತಹ ಶಕ್ತಿಯನ್ನು ಆ ತಾಯಿ ನಿಮಗೆ ನಿಮ್ಮ ಕುಟುಂಬಕ್ಕೆ ಅನುಗ್ರಹಿಸಲಿ ಎನ್ನುವಂತಹ ದೃಷ್ಟಿಯಲ್ಲಿ ತಾಯಿಯನ್ನು ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಹಾಗೆ ಅದರ ಜೊತೆಗೆ ಅನೇಕರು ಈ ದಾರಿದ್ರ್ಯವನ್ನು ಶಮನ ಮಾಡುವಂತಹ ದಿಸೆಯಲ್ಲಿ ಲಕ್ಷ್ಮೀ ನಾರಾಯಣ ಹೃದಯ ಪಾರಾಯಣ, ಒಂದು ಹೃದಯವನ್ನು ಬಿಟ್ಟು ಇನ್ನೊಂದು ಹೃದಯ ಇಲ್ಲುವಂತೆ ಲಕ್ಷ್ಮೀ ಮತ್ತು ನಾರಾಯಣನ ಸನ್ನಿಧಾನದಲ್ಲಿ. ಹಾಗಾಗಿ ಈ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಎನ್ನುವಂತಹ ಪಾರಾಯಣವನ್ನು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಈ ಒಂದು ಪಾರಾಯಣವನ್ನು ನೀವು ಆರಾಧನೆ ಮಾಡೋದ್ರಿಂದ ಅಥವಾ ಪಾರಾಯಣಾದಿಗಳನ್ನು ಸಮೃದ್ಧಿಗೊಳಿಸುವುದರಿಂದ ಖಂಡಿತವಾಗಿ ನಿಮಗೆ 100ಕ್ಕೆ 100ರಷ್ಟು ಅನುಕೂಲಕರವಾಗಿರುವಂಥ ವಾತಾವರಣ ಎನ್ನುವಂಥದ್ದನ್ನು ಖಂಡಿತವಾಗಿ ನೀವು ಕೇಳ್ಬೋದು. ಆ ದೆಸೆನಲ್ಲಿಯೂ ಕೂಡ ಅನುಕೂಲಕರವಾಗಿರುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡ್ತೀರಿ. ಚಿಂತೆ ಮಾಡಬೇಕಂತ ಅಗತ್ಯ ಪರಮಾತ್ಮ ನಿಮ್ಮ ಪಾಲಿಗಿಲ್ಲ. ಹಾಗಾದರೆ ಈ ಬರುವಂತಹ ಜನವರಿ 26ರಂದು ಶನಿಯ ಬದಲಾವಣೆ ಇದೆ. ಅನೇಕ ರಾಶಿಯವರಿಗೆ ಅನುಕೂಲ ಆಗುತ್ತೆ, ಅನೇಕ ರಾಶಿಯವರಿಗೆ ಕೆಡುಕಾಗುತ್ತೆ ಎನ್ನುವಂಥದ್ದನ್ನು ಅರ್ಥಕೊಂಡಿದ್ದೀರಿ. ಮೇಷರಾಶಿಗೆ ನಿವೃತ್ತಿಯ ಕಾಲ, ವೃಷಭ ರಾಶಿಗೆ ಆರಂಭದ ಕಾಲ, ಅಷ್ಟಮ ಶನಿಯ ಪ್ರಭಾವ. ಕರ್ಕಾಟಕಕ್ಕೆ ನಿವೃತ್ತಿ, ಸಿಂಹರಾಶಿಗೆ ಆರಂಭದ ಕಾಲ, ವಿಶೇಷವಾಗಿರ್ತಕ್ಕಂಥ ಪಂಚಮ ಶನಿಯಿಂದ ಆರಂಭಿಸಿಕೊಳ್ತಾ ಇದ್ದೀರಿ. ಹಾಗೆ ತುಲಾರಾಶಿಗೆ ನಿವೃತ್ತಿ, ವೃಶ್ಚಿಕ ರಾಶಿಯ ಜನ್ಮಶನಿಯಿಂದ ನಿವೃತ್ತರಾಗುವಂತಹ ಕಾಲ. ಆದರೂ ಕೂಡ ವೃಶ್ಚಿಕ ರಾಶಿಗೆ 2.5 ವರ್ಷಗಳ ಕಾಲ ಶನಿ ಬಾಧೆ ಮುಂದುವರಿಯುತ್ತೆ. ಧನು ರಾಶಿಗೆ ಜನ್ಮಶನಿಯ ಆರಂಭ, ಮಕರ ರಾಶಿಗೆ ವಿಶಿಷ್ಟವಾದಂತಹ ಕೆಲವು ತೊಂದರೆಗಳು, ಅಂದರೆ ಶನಿಯ ಆರಂಭದ ಕಾಲ. ಅರ್ಧಾಷ್ಟಮ ಶನಿಯ ಪ್ರಭಾವಕ್ಕೆ ಕನ್ಯಾ ರಾಶಿಯವರು ಬರ್ತೀರಿ. ಹಾಗಾದರೆ ಈ ಎಲ್ಲ ರೀತಿಯಂತಹ ತೊಂದರೆಗಳನ್ನು ನಿವೃತ್ತಿ ಮಾಡಿಕೊಳ್ಳುವಂತಹ ದಶೆಯಲ್ಲಿ ಶನಿ ಶಾಂತಿ ಯಜ್ಞವನ್ನು ನನ್ನ ಅಧ್ವರ್ಯದಲ್ಲಿ ನನ್ನ ಆಚಾರ್ಯತ್ವದಲ್ಲಿ ನಡೆಸ್ತಾ ಇದ್ದೇನೆ. ಅಗತ್ಯ ಇದ್ದಂಥವರು ಈ ಒಂದು ಕಾರ್ಯದಲ್ಲಿ ಸ್ವತಃ ನೀವೇ ಪಾಲ್ಗೊಳ್ಬೋದು, ಅಥವಾ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ಊರುಗಳಲ್ಲಿರ್ತಕ್ಕಂಥವರ ಹೆಸರಿನಿಂದ ಈ ಸಂಕಲ್ಪ ಪೂಜೆಗಳನ್ನು ಕೂಡ ಮಾಡಿ ನಿಮಗೆ ಪ್ರಸಾದವನ್ನು ಕಳಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮುಂದುವರಿತಾ ಇದೆ. ಅಗತ್ಯ ಇದ್ದವರು ನನ್ನ ಕಚೇರಿಯ ದೂರವಾಣಿಗೆ ಸಂಪರ್ಕವನ್ನು ಮಾಡಿ ಅದರ ಮುಖೇನವಾಗಿ ನಿಮ್ಮ ಸಂಪೂರ್ಣವಾದ ವಿವರಗಳನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಅವಕಾಶ ಇದೆ ಎನ್ನುವಂತಹ ಒಂದು ಮಾತನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಸಮಾಧಾನ ಅಂತ ಅನಿಸುತ್ತೆ. ಮೇಷರಾಶಿಯವರ ದಿನಚರಿ. ಅಂದುಕೊಂಡಂತಹ ಕಾರ್ಯದಲ್ಲಿ ಸಮಾಧಾನವನ್ನು ಪಡೆದುಕೊಳ್ಳುವಲ್ಲಿ ವಿಫಲರಾಗ್ತೀರಿ, ಆಗಿಯೇ ಆಗ್ತೀರಿ. ಕಾರಣ ಏನು ಗೊತ್ತಾ? ಅಷ್ಟಮ ಶನಿಯ ಪ್ರಭಾವ ನಷ್ಟತೆಯ ಸಂಕೇತವನ್ನು ಸೂಚಿಸುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಎನ್ನುವಂಥದ್ದು ಅಸಾಧ್ಯವಾಗುತ್ತೆ. ಮೆಕ್ಯಾನಿಕಲ್ಸ್ ಯಾರಿದ್ದೀರೋ, ಯಾರ್ಯಾರು ಮೆಕ್ಯಾನಿಕ್ಸ್ ಇದ್ದೀರೋ, ಮೆಕ್ಯಾನಿಕಲ್ ಫೀಲ್ಡಲ್ಲಿ ಯಾರ್ಯಾರು ನಿಮ್ಮನ್ನು ನಡ್ಕೊಂಡು ಹೋಗ್ತಿದ್ರೋ ಬಹಳ ಜಾಗೃತಿಲಿರಬೇಕು. ಯಾವುದೇ ಕಾರಣಕ್ಕೂ ಕೂಡ ಅತಿಯಾದ ವೇಗ, ಅತಿಯಾದಂತಹ ದೊಡ್ಡ ದೊಡ್ಡ ಒಂದು ವಾಹನಗಳನ್ನು ಅಥವಾ ದೊಡ್ಡದಾದಂಥ ಒಂದು ರಿಪೇರಿಗಳನ್ನು, ಯಂತ್ರಗಳನ್ನು ರಿಪೇರಿ ಮಾಡುವಾಗ ಜಾಗೃತರಿರಬೇಕಾದ್ದು ನಿಮ್ಮ ಕರ್ತವ್ಯ. ಕಾಲಿಗೆ ಬಹಳ ಮಟ್ಟದ ತೊಂದರೆಗಳಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಹೆಣ್ಣು ಮಕ್ಕಳಿಗೆ ಬೆನ್ನು ನೋವಿನ ಸಮಸ್ಯೆ ನಿಶ್ಚಿತವಾಗಿರುತ್ತೆ. ಮನೆಯಲ್ಲಂತೂ ಕೂಡ ಕಿರಿಕಿರಿಯ ವಾತಾವರಣ ಆಗಿಯೇ ಆಗತ್ತೆ. ಜಾಗೃತಿಯಲ್ಲಿ ಇರಿ ಎನ್ನುವಂಥದ್ದು ನಿಮಗಾಗಿ ನಾನು ಕೊಡುವಂತಹ ಸಲಹೆ. ಹಾಗಾದರೆ ತೊಂದರೆ ಆಗಬಾರ್ದು ಎನ್ನುವಂತಹ ದೃಷ್ಟಿ ನಿಮಗೆದ್ದಲ್ಲಿ ನೀವು ಮಾಡಬೇಕಂತ ಸರಳ ಪರಿಹಾರ ಇವತ್ತು ಹೇಳಿಕೊಟ್ಟಂತಹ, ಇವತ್ತು ದಾರಿದ್ರ್ಯ ಶಮನೀಯ ಪೂಜೆಯನ್ನು ಮಾಡಿದಂತಹ ಪಕ್ಷದಲ್ಲಿ ತೊಂದರೆ ನಿವೃತ್ತಿ, ಎಲ್ಲ ಥರದ ಅನುಕೂಲತೆಗಳು ಅನುಕೂಲ ಆಗುತ್ತೆ. ವಿದ್ಯಾಭ್ಯಾಸವನ್ನು ಮುಂದುವರಿಸಿ ವಿದ್ಯೆಯಲ್ಲಿ ಶ್ರದ್ಧೆಯನ್ನು ವಹಿಸುವಂಥದ್ದು ಅತಿ ಸೂಕ್ತ. ವಿದ್ಯಾರ್ಥಿಗಳ ಜೀವನದಲ್ಲಿ ಒಳ್ಳೆಯದಾಗುತ್ತೆ, ಹೆದರುವ ಅಗತ್ಯ ಇಲ್ಲ. ಇನ್ನು ವೃಷಭ ರಾಶಿ, ಸಮಾಧಾನಕರವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ಬೇಕಾಗತ್ತೆ. ನೀವೇ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಎನ್ನುವಂತಹ ಒಂದು ಸ್ಲೋಗನನ್ನು ಇಟ್ಕೊಬಿಡಿ. ಇವತ್ತು ಗಣಪತಿ ಆರಾಧನೆಯನ್ನು ಮಾಡಲೇಬೇಕು. ಕಾರಣ ವಿಘ್ನಗಳು ನಿಮ್ಮನ್ನು ಸದಾ ಬೆಂಬತ್ತಿ ಬರುವಂತೆ ಗೋಚರಿಸುವ ಲಕ್ಷಣಗಳು ಇವತ್ತು ಗೋಚರವಾಗ್ತಾ ಇದೆ. ಸ್ಥಿರಾಸ್ತಿಯನ್ನು ಖರೀದಿ ಮಾಡುವಂಥ ದಶೆಯಲ್ಲಿ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ ಪಕ್ಷದಲ್ಲಿ ಕೆಲವರಿಗೆ ಅನುಕೂಲ ಆಗ್ಬೋದು. ಜಾಗ್ರತೆಯಿಂದಲೇ ವ್ಯವಹಾರವನ್ನು ಮಾಡುವಂಥದ್ದು ಉತ್ತಮ. ಹೋಟೆಲ್ ಉದ್ಯಮ ಹಿನ್ನಡೆಯನ್ನು ಕಂಡರೆ ಇವತ್ತು ವಿಶೇಷವಾಗಿರ್ತಕ್ಕಂತಹ ಯಾರ್ಯಾರು ಕುಶಲಕರ್ಮಿಗಳಿದ್ದೀರೋ ಅಂಥವರಿಗೆ ಅನುಕೂಲಕರವಾಗಿರುವಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಯಾರ್ಯಾರು ಮೀನುಗಾರಿಕೆಯನ್ನು ಮಾಡ್ತೀರೋ ಅಲ್ಪ ಪ್ರಮಾಣದ ಲಾಭಾಂಶಗಳನ್ನು ಗಳಿಸ್ತೀರಿ. ಒಳ್ಳೆಯದಂಥ ಪ್ರತಿಫಲವನ್ನು ನಿರೀಕ್ಷೆ ಮಾಡ್ಬೋದು.
ಪ್ರಗತಿಯ ಜೀವನಕ್ಕೆ ನೀವು ಮಾಡಬೇಕಾದಷ್ಟೇ ಕುಲದೇವರ ಸ್ಮರಿಸಿಕೊಂಡು ಇಷ್ಟದೇವರ ಪ್ರಾರ್ಥನೆಯಿಂದ ಅನುಕೂಲತೆಯನ್ನು ಪಡ್ಕೊಳ್ತೀರಾ. ಭಗವಂತ ನಿಮ್ಮನ್ನು ಹರಸಲಿ, ಒಳ್ಳೆಯದಾಗತ್ತೆ. ಇನ್ನು ಮಿಥುನ ರಾಶಿ, ಶುಭಪ್ರದವಾದಂಥ ದಿನವಾಗಿ ಮಾರ್ಪಾಡಾಗುವಂಥ ಲಕ್ಷಣಗಳು ಕಂಡುಬರ್ತಾ ಇದೆ. ಸಹೋದರಿಯಿಂದ ಸಂಪೂರ್ಣ ಸಹಕಾರದ ನಿರೀಕ್ಷಿತ ನೀವಾಗಿದ್ದಲ್ಲಿ ಅನುಕೂಲತೆಗಳನ್ನು ಪಡ್ಕೊಳ್ತೀರಾ. ಮನೆಯ ನವೀಕರಣವನ್ನು ಮಾಡುವಂತಹ ಸಾಧ್ಯತೆ ಅನೇಕ ಜನರಲ್ಲಿ ಕಂಡುಬರ್ತಾ ಇದೆ. ಸರ್ಕಾರಿ ಉದ್ಯೋಗಿಗಳಿಗೆ ಅನುಕೂಲಕರವಾಗಿರುವಂಥ ದಿನವಾಗಿ ಮಾರ್ಪಾಡಾಗದರೆ ಕೆಲವರಿಂದ ಅಪಮಾನಕರವಾದಂಥ ವಾತಾವರಣವು ಕೂಡ ನಿರೀಕ್ಷಿಸಬಹುದಾದ ಅಪ್ಪಟ ಸತ್ಯ ಆಗಿದೆ. ಹಾಗಾದರೆ ತೊಂದರೆ ನಿವೃತ್ತಿಗೆ ಸಮಾಧಾನಕರವಾದಂತಹ ಜೀವನಕ್ಕೆ ನೀವು ಮಾಡಬೇಕಂತ ಪೂಜೆ ಪುನಸ್ಕಾರಗಳು ಅಂತ ಅವಲೋಕಿಸಿದಾಗ ಕುಲದೇವರ ಸ್ಮರಣೆಯ ಜೊತೆಗೆ ದಾರಿದ್ರ್ಯ ನಾಶಿನಿಯ ಪ್ರಾರ್ಥನೆ ಪೂಜಾದಿಗಳನ್ನು ಕೈಗೊಳ್ಳುವಂಥದ್ದು ಎಲ್ಲರಿಗೂ ಕೂಡ ಅನುಕೂಲ. ಯಾರಿಗೆ? ಮಕ್ಕಳಿಗೆ, ದೊಡ್ಡವರಿಗೆ, ಮಧ್ಯಮ ವಯಸ್ಕರಿಗೆ, ಹಿರಿಯರಿಗೆ ಎಲ್ಲರಿಗೂ ಕೂಡ ಅನುಕೂಲಕರವಾಗಿರುವಂಥ ವಾತಾವರಣವಾಗಿ ನಿರ್ಮಾಣ ಆಗುತ್ತೆ. ಭಗವಂತ ನಿಮ್ಮನ್ನು ಹರಸಲಿ, ಒಳ್ಳೆಯದಾಗತ್ತೆ, ಚಿಂತೆಯನ್ನು ಮಾಡಬೇಡಿ. ಇನ್ನು ಕರ್ಕಾಟಕ ರಾಶಿಯವರಿಗೆ ಪಂಚಮಶನಿಯ ಪ್ರಭಾವ ಇರೋದರಿಂದ ಮಾನಸಿಕವಂತಹ ಕಿರಿಕಿರಿ ಮುಂದುವರಿಯುವಂತಹ ಸಾಧ್ಯತೆಗಳಿದೆ. ಪತ್ರಕರ್ತ ಮಿತ್ರರಿಗೆ ಅಪಮಾನಕರವಾದಂಥ ವಾತಾವರಣ ನಿಶ್ಚಿತವಾಗಿರುತ್ತದೆ. ಎಲ್ಲಿ ಅಂತ ಕೇಳಬೇಡಿ, ನೀವು ಕೆಲಸ ಮಾಡುವಂಥ ಕಾರ್ಯಾಲಯದಲ್ಲಿರ್ಬೋದು, ಸಮಾಜದ ಮಧ್ಯದಲ್ಲಿರ್ಬೋದು, ಅಥವಾ ರಾಜಕಾರಣಿಗಳಿಂದಿರ್ಬೋದು, ಗೊತ್ತಿಲ್ಲ ನನಗೆ, ಆದರೆ ಆಗಿಯೇ ಆಗತ್ತೆ. ಜಾಗ್ರತೆಯಿಂದ ಇರಿ ಎನ್ನುವಂಥದ್ದು ಹೇಳುವಂಥದ್ದು ನನ್ನ ಧರ್ಮ. ಅಗತ್ಯ ಇದ್ದರೆ ಸ್ವೀಕಾರ ಮಾಡಿ, ಬೇಡದಿಗಿದ್ರೆ ಬಿಡಿ, ತೀರ್ಮಾನ ನಿಮಗೆ ಬಿಟ್ಟಂಥ ವಿಚಾರ. ರತ್ನಾಭರಣವನ್ನು ವ್ಯಾಪಾರ ಮಾಡ್ತಕ್ಕಂಥವರಿಗೆ ಸಂಪೂರ್ಣವಾದಂಥ ವಿಫಲ ಸಾಧ್ಯತೆಗಳು, ವಿಪರೀತವಾದಂಥ ಕಿರಿಕಿರಿ, ಮಾನಸಿಕ ಹಿಂಸೆ, ಬೇರೆಯವರಿಂದ ಅಪಮಾನಕರವಾದಂತಹ ಸಾಧ್ಯತೆಗಳು ಕೂಡ ಕಂಡುಬರ್ತಾ ಇದೆ. ಬಹಳ ಜಾಗೃತಲ್ಲಿರಬೇಕಾದ ನಿಮ್ಮ ಕರ್ತವ್ಯ. ಆದರೂ ಆರ್ಥಿಕ ಪ್ರಗತಿಯನ್ನು ಸಾಧಿಸಿಕೊಂಡಂತಹ ಸುಲಕ್ಷಣವಾದ ದಿನ ಮಾರ್ಪಾಡಾಗತ್ತೆ ಮಧ್ಯಾಹ್ನದ ನಂತರದಲ್ಲಿ. ತಂದೆಯಿಂದ ಸಮಾಧಾನಕರವಾದಂಥ ವಾತಾವರಣವನ್ನು ಹೆಣ್ಣುಮಕ್ಕಳು ನಿರ್ಮಾಣ ಮಾಡಿಕೊಳ್ಬೋದು. ಎಲ್ಲ ಕಾರ್ಯದಲ್ಲಿ ಸಂಪೂರ್ಣವಾದಂತಹ ಯಶಸ್ಸನ್ನು ಗಳಿಸಿದಂತಹ ಸಮಾಧಾನ ಸಾಯಂಕಾಲದ ನಂತರದಲ್ಲಿ ಲಭಿಸುವಂತಹ ಸಾಧ್ಯತೆ ಹಲವರ ಜೀವನದಲ್ಲಿ ಕಂಡುಬರುತ್ತೆ. ಷೇರು ಉದ್ಯಮ ಸ್ವಲ್ಪ ಇಳಿಮುಖವನ್ನು ಕಾಣುವಂಥ ಲಕ್ಷಣ ಕೂಡ ಇವತ್ತು ಕಂಡುಬರ್ತಾ ಇದೆ. ಪ್ರಗತಿಯ ಜೀವನಕ್ಕೆ ಮಾಡಬೇಕಾದ ದಾರಿದ್ರ್ಯ ಶಮನೆಯ ಪೂಜೆ ಆಗಿರಲಿ. ಭಗವಂತ ನಿಮ್ಮನ್ನು ಹರಸಲಿ, ಒಳ್ಳೆಯದಾಗಲಿ. ಇನ್ನು ಉಳಿದಂತಹ ರಾಶಿಯನ್ನು ಅವಲೋಕನ ಮಾಡಿದಾಗ ಸಿಂಹರಾಶಿ ಅರ್ಧಾಷ್ಟಮ ಶನಿಯ ಪ್ರಭಾವದಲ್ಲಿದ್ದೀರಿ. ಕೆಲವು ದಿನಗಳು ಪಂಚಮ ಶನಿ ನಿಮ್ಮ ರಾಶಿಗೆ ವಕ್ಕರಿಸುತ್ತೆ. ಬಹಳ ಮಟ್ಟದ ತೊಂದರೆಗಳನ್ನು ಅನುಭವಿಸುವಂತಹ ಸಾಧ್ಯತೆ ಇದೆ. ಆರೋಗ್ಯದ ಬಗ್ಗೆ ಜಾಗ್ರತೆ ವಹಿಸುವಂಥದ್ದು ಉತ್ತಮ. ನಾನೊಬ್ಬ ಆಫೀಸರ್ ಅಂತಲೋ ಅಥವಾ ಎಲ್ಲದೂ ಕೂಡ ಇದೆ ಎನ್ನುವಂತಹ ದೃಷ್ಟಿನಲ್ಲಿ ಬೇರೆಯವರ ಮಾನಸಿಕವಂತಹ ಕಿರುಕುಳದಿಂದ ಬೇಸರಿಸುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಆರೋಗ್ಯದ ಬಗ್ಗೆ ಲಕ್ಷ್ಯ ವಹಿಸಿ, ಹಿರಿಯರ ಮಾತನ್ನು ಧಿಕ್ಕರಿಸಬೇಡಿ. ಗಣಪತಿ ಮತ್ತು ದುರ್ಗಾರಾಧನೆ ಬಹಳ ಮುಖ್ಯ, ಒಳ್ಳೆಯದಾಗಲಿ, ಚಿಂತೆ ಮಾಡಬೇಡಿ. ಉಳಿದಂತಹ ರಾಶಿ ನೋಡಿದಾಗ ಕನ್ಯಾ ರಾಶಿ, ಸಮಾಧಾನಕ್ಕಿರುವಂತಹ ವಾತಾವರಣವನ್ನು ನಿರ್ಮಾಣ ಆಗುವಂತಹ ಲಕ್ಷಣಗಳು ಕಂಡು ಬಂದರೂ ಕೂಡ ಆರ್ಥಿಕ ಸಮಸ್ಯೆಗಳು ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆಗಳಿದೆ. ಬೇರೆಯವರಿಂದ ಕಿರಿಕಿರಿ, ಹೆಣ್ಣು ಮಕ್ಕಳಿಂದ ಅಪಮಾನ. ಪ್ರಗತಿ ಜೀವನಕ್ಕೆ ದೇವಿಯ ಆರಾಧನೆ ಉಪಾಸನೆ ಮಾಡಿ, ಒಳ್ಳೆಯದಾಗಲಿ, ಚಿಂತೆಯನ್ನು ಮಾಡಬೇಡಿ. ತುಲಾ ರಾಶಿಗೆ ಸಾರ್ಧ ಸಪ್ತಮ ಶನಿ ಪ್ರಭಾವದ ಅಂತ್ಯಭಾಗ ಆಗಿರೋದ್ರಿಂದ ಮಾತಿನಲ್ಲಿ ಜಾಗ್ರತೆಯನ್ನು ವಹಿಸಿ. ಬೇರೆಯವರ ಜೊತೆಗೆ ಸಮರ ಉತ್ತಮ ಅಲ್ಲ. ಮಾನಸಿಕವಂತಹ ಕಿರಿಕಿರಿ ಮುಂದುವರಿಯುವಂತಹ ಲಕ್ಷಣಗಳು ನಿಮ್ಮ ಪಾಲಿಗೆ ಗೋಚರವಾಗ್ತದೆ. ಟೆಕ್ನಿಕಲ್ ಫೀಲ್ಡಲ್ಲಿ ತೆಗೆನಿಗೆ ಅನುಕೂಲ. ಪ್ರಗತಿ ಜೀವನಕ್ಕೆ ಈಶ್ವರನ ಆರಾಧನೆ ಅದು ಮುಖ್ಯ, ಒಳ್ಳೆಯದಾಗಲಿ, ಚಿಂತೆಯನ್ನು ಮಾಡಬೇಡಿ. ವೃಶ್ಚಿಕ ರಾಶಿಗೆ ಜನ್ಮಶನಿಯ ಪ್ರಭಾವದಿಂದ ಅಂದುಕೊಂಡಂತಹ ಕಾರ್ಯದ ವಿಳಂಬ ಆಗುತ್ತೆ. ಕಾರ್ಯದಲ್ಲಿ ಸಮಾಧಾನ ಸಂತೋಷವನ್ನು ಪಡ್ಕೊಳ್ಳೋದು ಅಸಾಧ್ಯವಾದೀತು. ವಿಪರರಿಂದ ಅಥವಾ ಬೇರೆಯವರಿಂದ ಆಶೀರ್ವಾದವನ್ನು ಪಡ್ಕೊಳ್ಳುವಂಥ ಲಕ್ಷಣಗಳು ಕೂಡ ಕೆಲವರು ಕಂಡು ಬಂದರೆ ಹಿರಿಯರು ದೂರದ ಪ್ರಯಾಣವನ್ನು ಮಾಡಲೇಬೇಕಂತಹ ಸ್ಥಿತಿಗತಿಗಳು ಒದಗಿ ಬರ್ಬೋದು. ದೇವತಾ ದರ್ಶನದಿಂದ ಎಲ್ಲ ಕಣ್ಣಿನ ಸಂಕಷ್ಟಗಳ ಬಗೆಹರಿಯುವಿಕೆ, ಆಂಜನೇಯನ ಉಪಾಸನೆ ಬಹಳ ಮುಖ್ಯ, ಒಳ್ಳೆಯದಾಗಲಿ, ಚಿಂತೆ ಮಾಡಬೇಡಿ. ಧನುರಾಶಿಯವರಿಗೆ ಅನುಕೂಲಕರವಾಗಿರುವಂತಹ ದಿನವಾಗಿ ಮಾರ್ಪಾಡಾಗುತ್ತೆ. ಕೆಲವರಿಂದ ಮಾನಸಿಕವಂತಹ ಕಿರಿಕಿರಿ ಉಂಟಾದರೆ ಆರ್ಥಿಕ ಸಮಸ್ಯೆ ಉಲ್ಬಣಿಸುವಂತಹ ಸಾಧ್ಯತೆ, ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ, ಬೇರೆಯವರಿಂದ ಅಪಮಾನ, ಸಣ್ಣ ಪುಟ್ಟದಂತಹ ಕಿರಿಕಿರಿಗಳು ಮುಂದುವರಿಯುತ್ತೆ. ತೊಂದರೆ ನಿವೃತ್ತಿಗೆ ಮಾಡಬೇಕಾದ ಕುಲದೇವರ ಸ್ಮರಣೆಯನ್ನು, ಇಷ್ಟದೇವರ ಪ್ರಾರ್ಥನೆ ಮಾಡಿದಂತಹ ಪಕ್ಷದಲ್ಲಿ ಅನುಕೂಲ. ಭಗವಂತ ನಿಮ್ಮನ್ನು ಹರಸಲಿ, ಒಳ್ಳೆಯದಾಗಲಿ, ಚಿಂತೆಯನ್ನು ಮಾಡುವಂಥ ಅಗತ್ಯ ನಿಮ್ಮ ಪಾಲಿಗಿಲ್ಲ. ಇನ್ನು ಉಳಿದಂತಹ ರಾಶಿ ಮಕರ ರಾಶಿ, ಶುಭಪ್ರದವಾದಂಥ ದಿನವಾಗಿ ಮಾರ್ಪಾಡಾಗುವಂತಹ ಲಕ್ಷಣಗಳಿದೆ. ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಕೂಡ ಅನುಕೂಲಕರವಾಗಿರುವಂಥ ವಾತಾವರಣ. ಆದರೆ ಆರೋಗ್ಯದ ಬಗ್ಗೆ ಜಾಗ್ರತೆ ವಹಿಸಿ, ಗಣಪತಿ ಆರಾಧನೆಯಿಂದ ಎಲ್ಲ ಅನುಕೂಲಗಳನ್ನು ಪಡ್ಕೊಳ್ತೀರಾ. ಭಗವಂತ ನಿಮ್ಮನ್ನು ಹರಸಲಿ, ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿಯವರಿಗೆ ಶುಭಪ್ರದವಾದಂಥ ದಿನ, ಮನೆಯಲ್ಲಿ ನೆಮ್ಮದಿಯನ್ನು ಪಡ್ಕೊಳ್ಳುವಂಥ ಲಕ್ಷಣ. ಬೇರೆಯವರಿಂದ ಸಹಕಾರ ನಿರೀಕ್ಷಿಸಿದ ಪಟ್ಟದಲ್ಲಿ ಅನುಕೂಲ ಆಗುತ್ತೆ. ಸ್ಥಿರಾಸ್ತಿಯಿಂದ ಲಾಭ ಗಳಿಸ್ಕೋತೀರಾ. ವಿಪರೀತವಾದಂತಹ ಸಮಾಧಾನವನ್ನು ಪಡ್ಕೊಳ್ಳುವಂಥ ಲಕ್ಷಣ ನಿಮ್ಮ ಪಾಲಿಗೆ ಗೋಚರವಾಗ್ತಾ ಇದೆ. ಪ್ರಗತಿಯ ಜೀವನಕ್ಕೆ ಮಾಡಬೇಕಾದಷ್ಟೇ ಕುಲದೇವರ ಸ್ಮರಣೆಯಿಂದ ಎಲ್ಲ ಥರದ ಅನುಕೂಲತೆಗಳು ಕೂಡ ನಿಮಗೆ ಲಭ್ಯವಾಗುತ್ತೆ. ಪರಮಾತ್ಮ ನಿಮ್ಮನ್ನು ಹರಸಲಿ, ಒಳ್ಳೆಯದಾಗಲಿ. ಮೀನರಾಶಿಯವರ ದಿನಚರಿ, ಶುಭ ವಾರ್ತೆಗಳನ್ನು ಕೇಳ್ತೀರಿ. ತಂದೆ ಮಕ್ಕಳ ಮಧ್ಯದಲ್ಲಿರತಕ್ಕಂತಹ ವಿರಸಾಭಾವಗಳು ದೂರ ಆಗುವಂತಹ ಲಕ್ಷಣಗಳಿದೆ. ಸಂತೋಷಭರಿತವಾದಂತಹ ದಿನವಾಗಿ ಮಾರ್ಪಾಡಾಗುತ್ತೆ. ಅನೇಕ ದಿನಗಳಿಂದ
ಮಾಡದಿರುವ ಕಾರ್ಯವನ್ನು ಕೂಡ ಸಂಪನ್ನಗೊಳಿಸಿದಂತಹ ಸಂತೃಪ್ತಿಯ ಭಾವನೆ ನಿಮ್ಮಲ್ಲಿರುತ್ತೆ. ಆರ್ತರಿಗೆ ದಾನಮಾನಾದಿಗಳನ್ನು ಕೊಡುವಂತಹ ಲಕ್ಷಣ, ಹೋಟೆಲ್ ಉದ್ಯಮ ಪ್ರಗತಿಯನ್ನು ಕಾಣುತ್ತೆ. ವೈವಾಹಿಕ ಜೀವನದಲ್ಲಿ ನೆಮ್ಮದಿಯನ್ನು ಕಾಣುವಂತಹ ಲಕ್ಷಣ ನವದಂಪತಿಗಳಲ್ಲಿ ಕಂಡು ಬರ್ತಾ ಇದೆ. ಪ್ರಗತಿಯ ಜೀವನಕ್ಕೆ ಕುಲದೇವರನ್ನು ಸ್ಮರಿಸಿ ಇಷ್ಟದೇವರ ಪ್ರಾರ್ಥಿಸಿಕೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ, ಚಿಂತೆ ಮಾಡಬೇಡಿ. ಜಾತಕ ಅಭಿಯಾನವನ್ನು ಆರಂಭ ಮಾಡಿದ್ದೇವೆ, ಈ ಮೊದಲೇ ನಿಮಗೂ ಕೂಡ ತಿಳಿದಿರುವಂಥದ್ದು. ನಿಮ್ಮ ಜನ್ಮ ದಿನಾಂಕವನ್ನು ತಿಳಿಸಿದರೆ ನಿಮ್ಮ ಸಂಪೂರ್ಣವಾಗಿರ್ತಕ್ಕಂಥ ನಿಮ್ಮ ಜಾತಕವನ್ನು, ನಿಮ್ಮ ಜ್ಯೋತಿಷ್ಯದ ಸಂಪೂರ್ಣವಾದಂಥ ವಿವರವನ್ನು ನಿಮ್ಮ ಮನೆಗೆ ಕಳಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಅದರಲ್ಲಿ ಎಲ್ಲ ವಿವರಗಳು ಕೂಡ ಇರುತ್ತೆ. ಯಾವ ಸಮಯ ನಿಮಗೆ ಚೆನ್ನಾಗಿರುತ್ತೆ, ಯಾವಾಗ ಚೆನ್ನಾಗಿರಲ್ಲ, ನೀವು ಯಾವ ಮಂತ್ರವನ್ನು ಪಠನ ಮಾಡಬೇಕು, ಸಂಪೂರ್ಣ ವಿವರವನ್ನು ನೀವು ನಿಮ್ಮ ಮನೆಗೆ ಬರಮಾಡಿಕೊಳ್ಬೋದು. ಅಗತ್ಯ ಇದ್ದವರು ಕಾರ್ಯಾಲಯವನ್ನು ಸಂಪರ್ಕ ಮಾಡಿ ಅದರಿಂದ ವಿಶೇಷವಾಗಿರ್ತಕ್ಕಂಥ ಕೆಲವು ಸೂಚನೆಗಳನ್ನು ಪರಿಪಾಲನೆ ಮಾಡಿಕೊಂಡಂತಹ ಪಕ್ಷದಲ್ಲಿ ನಿಮಗೆ ಅನುಕೂಲ ಎನ್ನುವಂತಹ ಒಂದು ಸಲಹೆಯೊಂದಿಗೆ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ. ನಾಳೆನೂ ಕೂಡ ವಿಶೇಷವಾದಂತಹ ಸಂಚಿಕೆಯೊಂದಿಗೆ ಇದೇ ಸಮಯಕ್ಕೆ ಪುನಃ ಬಂದು ಭೇಟಿಯಾಗ್ತೀನಿ. ನಾಳೆ ವಿಶೇಷವಾದಂತಹ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ. ಅದರಲ್ಲಿ ನಿಮ್ಮ ಕಷ್ಟಗಳ ನಷ್ಟಗಳನ್ನು ಬಗೆಹರಿಸುವಂತಹ ದಿಸೆಯಲ್ಲಿ ಮಾತಾಡೋಣ. ನಿರೀಕ್ಷೆ ಮಾಡಿ 6 ಗಂಟೆಗೆ ನಾಳೆ ಬೆಳಿಗ್ಗೆ. ಶುಭ ದಿನವನ್ನು ಪರಮಾತ್ಮ ನಿಮ್ಮ ಪಾಲಿಕೊಳ್ಳಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ. ಇರಾನಿ ಅವರು ಈ ಮೇಟಿ ಅವರ ಕೇಸ್ನಲ್ಲಿ ಮೇಟಿ ಅವರನ್ನ ಭೇಟಿ ಮಾಡಿ ಸುಭಾಷ್ ಅವ್ರ ಜೊತೆಗೆ ಸಂಧಾನ ಮಾಡ್ಕೊಳ್ಳಿ ಅನ್ನುವಂತ ಮಾತುಕತೆ ನಡೆಸಿದ್ರು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮಂತ್ರಿಗಳಾದಂತಹ ಮುರುಗೇಶ್ ನಿರಾಣಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರು. ಅವ್ರು ಏನ್ ಹೇಳಿದ್ರು ಅನ್ನೋದನ್ನ ಕೇಳಿಸ್ಕೊಳ್ಳೋಣ ಬನ್ನಿ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ನೋಡೋಣ ಬನ್ನಿ.